ಕಲಬುರಗಿ ನಗರದ ಪೂಜಾರಿ ಚೌಕ್ನಲ್ಲಿ ದಿವಂಗತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಪೂಜಾರಿ ಚೌಕ್ನಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ವೇಳೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮನ್ನು ಅಗಲಿ 1 ವರ್ಷವನ್ನು ಗತಿಸಿದರೂ ಕೂಡ ನಮ್ಮ ಜೊತೆಯವರು ಇನ್ನೂ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರ ಈ ದಿವಸ ನಮ್ಮನ್ನು ಅಗಲಿದ ನಿಮಿತ್ತವಾಗಿ ಈ ಕಾಕಡೆ ಚೌಕ್ ಮತ್ತು ಪೂಜಾರಿ ಚೌಕಿನ ಸುತ್ತಮುತ್ತಲಿನ ನಿವಾಸಿಗಳು ಇವತ್ತು ಅವರನ್ನು ನೆನಪಿಸುತ್ತಾ ಅವರ ಬಗ್ಗೆ ಒಂದು ವಿಚಾರ ಚಿಂತನೆಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ಈ ವಿಚಾರ ಚಿಂತನೆಗೋಷ್ಠಿಯನ್ನು ಹನುಮಂತಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಮತ್ತು ಪ್ರತಾಪ್ ಕಾಕಡೆಯವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳಿಗೆ ಬಸವರಾಜ್ ಮುನ್ನಳ್ಳಿಯವರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಂಥ ಶಾಂತಕುಮಾರ್ ಅವರ ಜೊತೆಗೂಡಿ ಕಾರ್ಯಕ್ರಮದ ಮತ್ತು ಇಲ್ಲಿ ಕಾರ್ಯಕ್ರಮ ಸೇರಿದಂಥ ಎಲ್ಲರ ಜೊತೆಯನ್ನು ಗೂಡಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಪ್ಪವರ ನಡೆದಾಡ ವಿಚಾರಗಳು ಜನರ ಮನೆ ಮನೆಗೆ ಮುಟ್ಟಲಿ. ಯಾಕಂದರೆ ಇಲ್ಲಿ ಸೇರಿದಂಥ ಎಲ್ಲ ಹಿರಿಜೀವಿಗಳು ಅವ್ರ ಬಗ್ಗೆ ಓಡಾಡಿದು, ಅವರು ಕೂಡ ನಡೆದಾಡಿದು, ಅವ್ರ ಪ್ರವಚನದ ಬಗ್ಗೆ ಇತ್ಯಾದಿ ವಿಚಾರಗಳನ್ನು ಹಂಚಿಕೊಂಡ್ರೆ ಮುಂಬರುವ ಪೀಳಿಗೆಗೆ ಅದೊಂದು ದಾರಿದೀಪ ಆಗಲಿ, ಇಡೀ ಜಗತ್ತಿಗೆ ಹೊತ್ತು ಉರಿತದೆ. ಅಂಥ ಸಮಯದಲ್ಲಿ ಭಾರತ ದೇಶದಲ್ಲಿ ನೆಲ, ಸಂಸ್ಕೃತಿ, ಶಾಂತಿ, ಸಮೃದ್ಧಿಯನ್ನು ಕಾಡ್ತಾ ಇರಂದರೆ ಇಂಥ ಪುಣ್ಯಾತ್ಮರು, ಇಂಥ ಮಹಾಜೀವಿಗಳು ಈ ನೆಲದಲ್ಲಿ ಜೀವಿಸಿದ್ದಾರೆ. ಎಲ್ಲಕ್ಕೆ ನಮ್ಮ ಇವತ್ತು ಭಾರತ ದೇಶ ಸಮೃದ್ಧಿ ದೇಶವಾಗಿ ಬೆಳೆಯುತ್ತಾ ಇದೆ. ಇದನ್ನು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಇದೇ 1 ವರ್ಷದ ಕೆಳಗಡೆ ತಮ್ಮ ಒಂದು ಉಸಿರು ಬಿಡುವ ಮೂಲಕ ಈ ಜಗತ್ತಿಗೆ ಒಂದು ಅತ್ಯಂತವಾದ ದುಃಖದ ವಿಷಯ ತಿಳಿಸಿದ್ದಾರೆ. ಅಂಥವರ ಇವತ್ತಿಗೆ 1 ವರ್ಷ ಅಂದರೆ ಇವತ್ತು ನಮ್ಮ ಹನುಮಂತಪ್ಪ ಪೂಜಾರಿ ಹಾಗೂ ಕಾಕಡೆಯವರ ನೇತೃತ್ವದಲ್ಲಿ ಈ ನಮ್ಮ ಬಡಾವಣೆಯಲ್ಲಿ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಇದು ಯಾವುದೇ ಥರ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಲ್ಲ, ಇದೊಂದು ನುಡಿ ನಮನ ಕಾರ್ಯಕ್ರಮ. ಯಾಕಂದರೆ ಅಪ್ಪಾಜಿಯವರು ನಮ್ಗೆ ಶರೀರ ಬಿಟ್ಟು ಹೋಗಿರ್ಬೋದು, ಆದರೆ ಅವರು ಆಡಿದಂಥ ಮಾತುಗಳು, ಅವರು ಹೇಳಿದಂಥ ಒಂದು ನುಡಿಗಳು ಯಾವುದೇ ಕಾಲಕ್ಕೂ ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ತಮ್ಮ ವಾಗ್ಮಿಯಿಂದ ಜ್ಞಾನೋದಯ ಮಾಡಿದಂಥ ಶಕ್ತಿ ಯಾರಾದ್ರ ಬಳಿ ಇದ್ದಂದರೆ ಅದು ಸಿದ್ದೇಶ್ವರ ಅಪ್ಪರ ಬಳಿ ಇತ್ತು. ಅಂಥ ಒಂದು ಶಕ್ತಿಯನ್ನು ಇವತ್ತು ನಾವು ನೆನೆದು ನಮ್ಮ ಬಡಾವಣೆಯಲ್ಲಿ ಅವರ ಒಂದು ನುಡಿ ನಮನ ಕಾರ್ಯಕ್ರಮ ಆಚರಿಸ್ತಿರೋದು ನಮ್ಮೆಲ್ಲರ ಹೆಮ್ಮೆ. ಅಪ್ಪವರು ನನಗನ್ಸಿ ಮಟ್ಟಿಗೆ ಹೀಗೂ ಇರ್ಬೋದು ಜಗತ್ತಿನಲ್ಲಿ ಅಂತಕ್ಕಂಥ ತೋರಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಸಿದ್ದೇಶ್ವರ ಶ್ರೀಗಳು. ಅವ್ರಿಗೆ ಕಿಶ ಇಲ್ಲ, ಗಾಡಿ ಇಲ್ಲ, ಗೋಡೆ ಇಲ್ಲ, ಯಾವುದೇ ರೀತಿಯಾದ ದುಡ್ಡು ಇರಲಾರ್ದೆ ಕೂಡ ಈಗಿನ ಜನ್ರೇಷನ್ ಕೂಡ ಸಂಸಾರ ಮಾಡಬಹುದು ಅಂತಕ್ಕಂಥ ಅನೇಕ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಇವತ್ತು ಅವ್ರ ನುಡಿಗಳನ್ನು ಕೇಳಿದಾಗ ತಮಗೆಲ್ಲ ಅನುಭವ ಇದೆ. ಅವ್ರು ಯಾವುದೇ ರೀತಿ ಲಕ್ಷ್ಮೀ, ಸರಸ್ವತಿ, ರಾಹು, ಕೇತು ಇಂಥವು ಯಾವ ವಿಷಯ ಹೇಳಿಲ್ಲ. ಎಲ್ಲ ನಿಸರ್ಗದ ಮೇಲೆ, ನಮ್ಮ ನಿರಂತರ ಜೀವನದ ಮೇಲೆ ಹೇಳ್ತಕ್ಕಂಥ ನುಡಿಗಳನ್ನು ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಾಪ್ ಕಾಕಡೆ, ಬಸವರಾಜ್ ಅನ್ನವಳಿ, ರಾಜಶೇಖರ್ ಬಿ, ರಾಜೇಶ್ ಡೋನರ್ಗಾಂವ್, ಶಾಂತಕುಮಾರ್ ದುದನಿ, ಹನುಮಂತಪ್ಪ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.